ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತು ಮಾವಿನ ಹಣ್ಣಿನ ಸೀಸನ್ ಬಂದೇ ಬಿಡ್ತು. ಮಾವಿನ ಹಣ್ಣು ಸೀಸನ್ ಅಲ್ಲಿ ಮಾವಿನ ಹಣ್ಣಿನ ಹೋಳಿಗೆ ಮಾಡ್ಕೊಂಡು ತಿಂದೇ ಇದ್ರೆ ಹೆಂಗಿರುತ್ತೆ. ಇವತ್ತು ನಾವು ಮಾವಿನ ಹಣ್ಣಿನ ಹೋಳಿಗೆ ಮತ್ತು ಮಾವಿನ ಹಣ್ಣಿನಿಂದ ಮಾಡಿರುವಂತ ಸೀಕರಣೆ ಎರಡನ್ನೂ ಸಹ ನಾವು ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಕರವಾದಂತ ಟೇಸ್ಟಿ ಆಗಿರುತ್ತೆ. ಹಾಗೆ ಮಾವಿನ ಹಣ್ಣು ಸೀಸನ್ ಅಲ್ಲಾದ್ರೂ ಒಂದ್ಸಲನಾದ್ರೂ ನಾವು ಮಾವಿನ ಹಣ್ಣಿನ ಹೋಳಿಗೆನ ಮಾಡ್ಲೇಬೇಕು. ಹಾಗೆ ಸೀಕರಣೆನೂ ಸಹ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನ ಹೋಳಿಗೆಗೆ ಮಾವಿನ ಹಣ್ಣಿನ ಸೀಕರಣೆ. ಹಾಗೆ ಈ ಸೀಕರಣೆನೂ ಸಹ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿನೂ ಸಹ ಇರುತ್ತೆ. ಬನ್ನಿ, ಫಸ್ಟ್ ಮಾವಿನ ಹಣ್ಣಿನ ಹೋಳಿಗೆಗೆ ಏನೇನ್ ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಾವಿನ ಹಣ್ಣಿನ ಹೋಳಿಗೆಗೆ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ, ಬಾದಾಮಿ ಹಣ್ಣನ್ನ ತಗೊಂಡಿದ್ದೀನಿ. ಹೆಚ್ಚಿಗೆ ನಾರು ಇರೋದಿಲ್ಲ, ಮಾಡೋದಕ್ಕೂ ಚೆನ್ನಾಗಿರುತ್ತೆ. 1 ಬಟ್ಲು ಚಿರೋಟಿ ರವೆ, 1 ಬಟ್ಲು ಕಾಯಿ ತುರಿ, ಏಲಕ್ಕಿ ಲವಂಗ, ಒಂದು ಮೂರು ಏಲಕ್ಕಿ ಲವಂಗ ತಗೊಂಡಿದ್ದೀನಿ. ಬೆಲ್ಲ, ಸ್ವೀಟು ಮಾವಿನ ಹಣ್ಣು ತುಂಬಾ ಸ್ವೀಟ್ ಇರುತ್ತೆ, ಬೆಲ್ಲನೂ ಸಹ ಸ್ವೀಟ್ ಇರುತ್ತೆ, ಎರಡು ನೋಡಿ ತಗೊಳ್ಳಿ. ಹಾಗೆ ಮೈದಾ ಹಿಟ್ಟು, ಎಣ್ಣೆ, ಹಾಗೆ ಡ್ರೈ ಜಿಂಜರ್ ಪೌಡರು, ಒಣ ಶುಂಠಿ ಪುಡಿಯನ್ನು ಸಹ ನಾನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಉಪ್ಪು. ಬನ್ನಿ, ಫಸ್ಟ್ ನಾವು ಇವಾಗ ಹಿಟ್ಟನ್ನ ಕಲಸಿಡೋಣ. ಹೋಳಿಗೆ ಮಾಡೋದಕ್ಕೆ ನಾವು ಮೈದಾ ಹಿಟ್ಟನ್ನ ಕಲಿಸ್ತಾ ಇದೀವಿ. ತುಂಬಾ ಗಟ್ಟಿನೂ ಇರಬಾರ್ದು, ತಳ್ಳಗೂ ಇರಬಾರ್ದು, ಹಾಗೆ ಮೀಡಿಯಂ ಸೈಜಲ್ಲಿ ನಾವು ಹಿಟ್ಟನ್ನ ಕಲಿಸ್ಬೇಕು. ಇದು ಫಸ್ಟ್ ನೆನಿಬೇಕು, ಹಾಗಾಗಿ ನಾನು ಮೊದಲೇ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡು ನಾವು ಇದನ್ನ ಕಲಿಸ್ಕೊಳ್ಳೋಣ. ಮತ್ತೆ ಮೇಲೆ ನಾವು ಎಣ್ಣೆಯನ್ನ ಹಾಕ್ಲೇಬೇಕು, ಹಾಗಾಗಿ ನಾವು ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈಗ ಮಿಕ್ಸ್ ಮಾಡಿ ಹಿಟ್ಟನ್ನ ನಾವು ಇವಾಗ ಕಲಸಿ ಬಿಡೋಣ. ನೋಡಿ, ನಾವು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ವಿ. ಪೂರ್ತಿ ಗಟ್ಟಿನೂ ಇರಬಾರ್ದು, ತಳ್ಳಗೂ ಇರಬಾರ್ದು, ಮೀಡಿಯಂ ಇರಬೇಕು. ಯಾಕೆ ಅಂದ್ರೆ ನಾವು ಮಾಡ್ತಾ ಇರೋದು ತಟ್ಟು ಹೋಳಿಗೆಗೆ ಯಾವ ರೀತಿ ಹಿಟ್ಟನ್ನ ಕಲಿಸ್ಬೇಕು ಆ ರೀತಿ ಬೇಕು. ಅಂದ್ರೆ ಇದಕ್ಕೆ ನಾವು ಚಿರೋಟಿ ರವೆನೂ ಹಾಕ್ಬೋದು, ಅರಿಶಿನ ಪುಡಿ ಹಾಕ್ಬೋದು. ನಾನು ಸಿಂಪಲ್ ಆಗಿ ಬರೀ ಮೈದಾ ಹಿಟ್ಟು ಹಾಗೆ ಉಪ್ಪು ಎಣ್ಣೆ ಹಾಕಿ ಕಲಸಿ ಇಡ್ತಾ ಇದ್ದೀನಿ. ನೋಡಿ, ನಾವು ಈಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಕಲಸಿ ಈಗ ಇದನ್ನ ನಾವು ಸ್ವಲ್ಪ ಮೇಲೆ ಮತ್ತೆ ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ ಕಲಸಿ ಇಡೋಣ. ಇದನ್ನೆಲ್ಲ ಕ್ಲೀನ್ ಆಗಿ ನಾವು ಕಲಸಿ ಒಂದು ಅರ್ಧ ಗಂಟೆನಾದ್ರೂ ನೆನೆಯೋದಕ್ಕೆ ಬಿಡೋಣ. ಎಣ್ಣೆ ಅಂಶ ಜಾಸ್ತಿ ಇದ್ದಷ್ಟು ನೆನೆಯೋದಕ್ಕೆ ಚೆನ್ನಾಗುತ್ತೆ, ಹಾಗಾಗಿ ಇದಕ್ಕೆ ನಾನು ಮತ್ತೆ ಎಣ್ಣೆಯನ್ನ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಈಗ ಮೈದಾ ಹಿಟ್ಟಿಗೆ ಮತ್ತೆ ನಾನು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ನೆನೆಯೋದ್ರೊಳಗೆ ನಾವು ಮಾವಿನ ಹಣ್ಣಿನ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾವು ಇದನ್ನ ರೆಡಿ ಮಾಡಿಟ್ಟಾಗಿದೆ. ಈಗ ಮಾವಿನ ಹಣ್ಣನ್ನ ನಾನು ತಗೊಂಡಿದ್ದೀನಿ, ಮಾವಿನ ಹಣ್ಣನ್ನ ತೊಳೆದು ಇಟ್ಟಿದ್ದೀನಿ. ಈಗ ಇದರ ಮೇಲಿರುವ ಸಿಪ್ಪೆಯನ್ನೆಲ್ಲ ನಾವು ತೆಗಿಬೇಕು ಫಸ್ಟು. ನೋಡಿ, ನಾನು ಹೇಳ್ದಂಗೆ ಬಾದಾಮಿ ಹಣ್ಣನ್ನ ತಗೊಂಡಿದ್ದೀನಿ. ಬಾದಾಮಿ ಹಣ್ಣಿನಲ್ಲಿ ನಾರು ಜಾಸ್ತಿ ಇರೋದಿಲ್ಲ, ಹಾಗಾಗಿ ಮಾಡೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಮೇಲಿರುವಂತ ಸಿಪ್ಪೆನೆಲ್ಲ ನಾವು ತೆಗಿಯೋಣ. ಸಿಪ್ಪೆನೆಲ್ಲ ತೆಗೆದು ಒಳಗಿರುವಂತ ಮಾವಿನ ಹಣ್ಣನ್ನ ನಾನು ಇನ್ನೊಂದು ಪ್ಲೇಟಿಗೆ ತೆಗಿತಾ ಇದ್ದೀವಿ. ನೋಡಿ, ಇದು ಮೇಲಿರುವ ಭಾಗದ ಸಿಪ್ಪೆನೆಲ್ಲ ನಾವು ತೆಗಿತಾ ಇದ್ದೀವಿ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದೇ ತರ ಹೋಳಿಗೆ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ. ಈ ಎಲ್ಲಾ ಸೀಸನ್ ಅಲ್ಲೂ ಸಹ ನಾವು ಹೋಳಿಗೆ ಮಾಡ್ಕೊಂಡು ತಿಂದ್ರೆ, ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲೂ ಸಹ ನಾವು ಹೋಳಿಗೆ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೋಡಿ, ಎಲ್ಲವನ್ನೂ ಸಹ ನಾನು ಅದೇ ರೀತಿಯಲ್ಲೇ ನಾವು ಬಿಡಿಸಿ ಇಟ್ಕೊಳ್ಳೋಣ. ಹಾಗೆ ನೋಡಿ, ಇದರ ಮೇಲಿರೋದನ್ನೆಲ್ಲ ನಾವು ತೆಗಿತಾ ಇದೀವಿ. ಮಾವಿನ ಹಣ್ಣ ನಾವು ಬೇಕು ಅಂದ್ರೆ ಮಿಕ್ಸಿ ಮಾಡ್ಕೋಬಹುದು, ಬೇಡ ಅಂದ್ರೆ ಹಾಗೆ ಮಾಡ್ಬೋದು. ಯಾಕೆಂದ್ರೆ ಮಾವಿನ ಹಣ್ಣು ಬೇಗ ಕರಗ್ ಬಿಡುತ್ತೆ, ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ. ನೋಡಿ, ಎಲ್ಲದನ್ನೂ ಸಹ ನಾನು ತೆಗಿತಾ ಇದ್ದೀನಿ. ರಸನೂ ಬೇಕಾದ್ರೆ ನೀವು ತೆಗಿಬಹುದು, ತುಂಬಾನೇ ರುಚಿಯನ್ನ ಕೊಡುತ್ತೆ. ಇವಾಗ ನಾವು ಮಾವಿನ ಹಣ್ಣನ್ನು ಸಹ ನಾವು ಮೇಲಿರುವ ಸಿಪ್ಪೆಯನ್ನ ತೆಗೆದು ಒಳಭಾಗ ಇರುವ ಹಣ್ಣನ್ನ ನಾವು ತೆಗೆದು ಒಂದು ಪ್ಲೇಟಿಗೆ ಈಗ ಹಾಕಿದೀವಿ. ನೆಕ್ಸ್ಟ್ ನಾವು ಒಂದು ಜಾರನ್ನ ತಗೊಂಡು ಜಾರಿಗೆ
ನಾವು ಏನೇನು ಸಾಮಗ್ರಿ ಬೆಲ್ಲ, ಮಾವಿನ ಹಣ್ಣು, ಹಾಗೆ ಕಾಯಿ ತುರಿ ಇಷ್ಟನ್ನು ಸಹ ನಾವು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಅವನ್ನ ಹಾಕಿ ಈಗ ಸಣ್ಣದಾಗಿ ನಯಸ್ಸಾಗಿ ಇದನ್ನ ನಾವು ಇವಾಗ ರುಬ್ಕೊಳ್ಳೋಣ. ನೋಡಿ ಎಲ್ಲವನ್ನೂ ಸಹ ನಾನು ಜಾರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನ ನಾವು ಇವಾಗ ರುಬ್ಕೊಳ್ಳೋಣ. ಅದಕ್ಕೆ ನಾವು ಏಲಕ್ಕಿ, ಲವಂಗ, ರುಬ್ಬೋದಕ್ಕೆ ನಾನು ಇದನ್ನು ಸಹ ಹಾಕೊಳ್ತಾ ಇದ್ದೀನಿ. ಆಗ ಒಣ ಶುಂಠಿ ಪುಡಿ, ಈ ಒಣ ಶುಂಠಿ ಪುಡಿನೂ ಸಹ ನಾವು 1 ಸ್ಪೂನ್ ಅಷ್ಟು ಇಲ್ಲ ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಈಗ ಇದನ್ನ ನಯಸ್ಸಾಗಿ ನಾವು ಇದನ್ನ ರುಬ್ಕೊಳ್ಳೋಣ. ನಯಸ್ಸಾಗಿ ರುಬ್ಕೊಂಡ್ರೆ ನಾವು ತೊಟ್ಟೊಳಗೆ ಮಾಡೋದಕ್ಕೂ ಸಹ ಚೆನ್ನಾಗುತ್ತೆ. ಈಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ನಾವು ಒಂದು ಬಾಣ್ಲಿಯನ್ನ ಇಟ್ಟು, ಬಾಣ್ಲಿ ಕಾದ ಮೇಲೆ ಅದಕ್ಕೆ ನಾವು ನೋಡಿ 1 ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕಿ ಕರಗದಕ್ಕೆ ಬಿಡೋಣ. ತುಪ್ಪದಲ್ಲಿ ಹುರಿದು ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ತುಪ್ಪ ಕರಗಿದ ಮೇಲೆ ಅದಕ್ಕೆ ನಾವು 1 ಬಟ್ಟಲು ಏನ್ ರವೆ ತಗೊಂಡಿದ್ವೋ ಆ ರವೆನ ನಾವು ತುಪ್ಪದಲ್ಲೇ ಹುರಿತಾ ಇದ್ದೀವಿ. ಹುರಿದು ಮಾಡಿದ್ರೇನೆ ಹೋಳಿಗೆ ಚೆನ್ನಾಗಿ ಬರೋದು, ಸ್ಮೂತ್ ಆಗಿ ಬರುತ್ತೆ. ಹಾಗಾಗಿ ನಾನು ತುಪ್ಪದಲ್ಲಿ ಇದನ್ನ ಹುರ್ಕೊಳ್ತಾ ಇದ್ದೀನಿ. ಪೂರ್ತಿ ಕಂದು ಬಣ್ಣ ಬರೋವರೆಗೂ ಬೇಡ, ಬೆಚ್ಚಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಗಂಟು ಆಗ್ಬಾರ್ದು, ಆ ರೀತಿಯಲ್ಲಿ ಇದನ್ನ ನಾವು ಇವಾಗ ಹುರ್ಕೋಬೇಕು. ನೋಡಿ ಹುರಿದು ಮಾಡಿದ್ರೇನೆ ಸ್ಮೂತ್ ಆಗಿ ಬರುತ್ತೆ, ಇಲ್ಲ ಅಂದ್ರೆ ಅಷ್ಟು ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ಇದನ್ನ ಹುರ್ಕೊಳ್ತಾ ಇದ್ದೀವಿ. ಅದರಲ್ಲೂ ತುಪ್ಪದಲ್ಲಿ ಹುರಿದ್ರಂತೂ ಹೋಳಿಗೆ ಸೂಪರ್ ಆಗಿ ಆಗುತ್ತೆ. ಹಾಗೆ ನಾವು ರುಬ್ಕೊಂಡಿರುವಂತ ಮಾವಿನ ಹಣ್ಣು, ಕಾಯಿ ತುರಿ, ಬೆಲ್ಲ ಇಷ್ಟನ್ನು ನಾನು ಹಾಕ್ತಾ ಇದ್ದೀನಿ. ಬೆಲ್ಲ ಬೇಕಾದ್ರೆ ಕರಗಿಸಿ ಹಾಕ್ಬೋದು, ಇಲ್ಲ ಹಾಗೇನೆ ಹಾಕ್ಬೋದು. ಅದನ್ನು ಸಹ ನಾನು ಮಿಕ್ಸಿ ಮಾಡಿ ಹಾಕಿದ್ದೀನಿ. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲೇ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೈಸ್ ಆಗುತ್ತೆ. 5 ನಿಮಿಷ ಇದು ಸಣ್ಣ ಉರಿಯಲ್ಲೇ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾವಿನ ಹಣ್ಣು ಸೀಸನಲ್ಲಿ ಒಂದ್ಸಲನಾದ್ರೂ ಮಾಡ್ಕೊಂಡು ತಿಂದೇ ಇದ್ರೆ ಅಷ್ಟು ಚೆನ್ನಾಗಿರುತ್ತಾ. ಹಾಗಾಗಿ ನೋಡಿ ಈಗ ಇದು ಸಹ ರೆಡಿ ಆಗಿದೆ. ಇದನ್ನ ನಾವು ತಣ್ಣಗಾಗೋವರೆಗೂ ಇದನ್ನ ಬಿಡಬೇಕು. ತಣ್ಣಗಾದ ಮೇಲೆ ನಾವು ಎಷ್ಟು ಅಗಲ ಹೋಳಿಗೆ ಬೇಕು, ದಪ್ಪ ಹೋಳಿಗೆ ಬೇಕೋ, ತಳ್ಳಗ್ ಬೇಕೋ ನೋಡ್ಕೊಂಡು ಅಷ್ಟು ದಪ್ಪನಾದ ಉಂಡೆಯನ್ನ ಮಾಡ್ಕೊಳ್ಳೋಣ. ನೋಡಿ ಈಗ ಇದು ಸಹ ಈಗ ರೆಡಿ ಆಗಿದೆ. ಇದು ತಣ್ಣಗಾದ್ಮೇಲೆ ನಾವು ಉಂಡೆಯನ್ನ ಮಾಡ್ಕೊಳ್ಳೋಣ. ಫಸ್ಟ್ ಉಂಡೆಯನ್ನ ರೆಡಿ ಮಾಡಿಟ್ಕೊಂಡ್ರೆ ಬೇಗ ನಮಗೆ ಹೋಳಿಗೆ ಮಾಡೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ ನಾವು ಎಲ್ಲವನ್ನೂ ಸಹ ಸಣ್ಣ ಸಣ್ಣ ಉಂಡೆಗಳು, ಇಲ್ಲ ದೊಡ್ಡ ಹೋಳಿಗೆ ಬೇಕು ಅಂದ್ರೆ ದೊಡ್ಡ ಹೋಳಿಗೆಯನ್ನು ಸಹ ನಾವು ಮಾಡ್ಕೋಬಹುದು. ಇವಾಗ ನಾವು ಒಂದೊಂದಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ನೀವು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ರೆ ಚೆನ್ನಾಗುತ್ತೆ, ಯಾಕೆಂದ್ರೆ ಅಂಟೋದಿಲ್ಲ. ನೋಡಿ ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ಉಂಡೆಯನ್ನ ಮಾಡಿ ಒಂದು ಪ್ಲೇಟಿಗೆ ನಾವು ತೆಗಿತಾ ಇದ್ದೀವಿ. ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲೇ ಉಂಡೆಯನ್ನ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಒಂದೇ ಸಲಿ ಉಂಡೆ ಮಾಡಿದ್ರೆ ಬೇಗನೆ ಹೋಳಿಗೆ ತೊಟ್ಟೋದಕ್ಕೂ ಚೆನ್ನಾಗುತ್ತೆ. ಬನ್ನಿ ಇವಾಗ ಉಂಡೆ ಎಲ್ಲವನ್ನೂ ಸಹ ಉಂಡೆಯನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹೋಳಿಗೆ ಎಲೆನೂ ಸಹ ರೆಡಿ ಇದೆ, ಹೂರ್ಣ, ಕಂಕ್ಳು ಎಲ್ಲದೂ ಸಹ ರೆಡಿ ಆಗಿದೆ. ಈಗ ಫಸ್ಟ್ ನಾವು ಹೋಳಿಗೆ ಎಲೆಯ ಮೇಲೆ ನಾವು ಎಣ್ಣೆಯನ್ನ ಹಚ್ಕೊಳ್ಳೋಣ. ಹಾಗೆ ನಮಗೆ ಎಷ್ಟು ಅಗಲ ಉಂಡೆನ ನೋಡಿ, ಮಾವಿನ ಹಣ್ಣಿನ ಹೂರ್ಣ ಮಾಡ್ಕೊಂಡಿದ್ವಲ್ಲ, ಎಷ್ಟು ಅಗಲ ಬೇಕಾ ಅಷ್ಟು ಅಗಲ ನಾವು ಮೈದಾ ಹಿಟ್ಟಿನಿಂದ ಕಲಸಿರುವಂತ ಕಣಕ್ಲು ಅದನ್ನ ನಾವು ಅಗಲವನ್ನ ಮಾಡಿಕೊಂಡು ಅದಕ್ಕೆ ನಾವು ಹೂರ್ಣವನ್ನ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳುವಂತ ಮಾವಿನ ಹಣ್ಣಿನ ಹೂರ್ಣವನ್ನ ಇಟ್ಕೊಳ್ಳೋಣ. ನಾವು ಯಾವ ರೀತಿ ಹೋಳಿಗೆ ಮಾಡ್ತೀವೋ ತೊಟ್ಟೊಳಗೆ ಅದೇ ರೀತಿಯಲ್ಲೇ ಮಾಡುವಂಥದ್ದು. ನೋಡಿ ಎಲ್ಲದು ನಾವು ಈಗ ಫುಲ್ ಕವರ್ ಮಾಡಿ ನಾವಿವಾಗ ಇದನ್ನ ಹೋಳಿಗೆಯನ್ನ ಮಾಡ್ಕೊಳ್ಳೋಣ. ನೋಡಿ ಬೇಡ ಜಾಸ್ತಿ ಆಗಿದ್ರೆ ಹೂರ್ಣ ಅದನ್ನ ನಾವು ತೆಗೆಯೋಣ. ನೋಡಿ ಈಗ ರೆಡಿ ಆಗಿದೆ. ಇದನ್ನ ನಾವು ಹೋಳಿಗೆ ಎಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಆಮೇಲೆ ನಾವು ಇದನ್ನ ಕೈಯಲ್ಲೇ ತಟ್ಬೋದು. ಕೈಯಲ್ಲಾದ್ರೂ ತಟ್ಬೋದು, ಮೇಲೆ ಬೇಕು ಅಂದ್ರೆ ಒಂದು ಕವರನ್ನಾದ್ರೂ ಹಾಕಿ ತಟ್ಬೋದು. ನೋಡಿ ಈ ರೀತಿಯಲ್ಲಿ ನಾವು ತಟ್ತಾ ಇದೀವಿ. ಎಷ್ಟು ಅಗಲ ಬೇಕಾದ್ರೂ ನೀವು ಇದನ್ನ ತಟ್ಕೋಬಹುದು.
ದಪ್ಪ ಬೇಕು ಹೋಳಿಗೆ ಅಂದರೆ ದಪ್ಪನಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ತೆಳ್ಳದಾಗಿ ಬೇಕು ಅಂದರೂ ಸಹ ತೆಳ್ಳದಾಗಿ ಮಾಡ್ಕೋಬೋದು. ನೋಡಿ ಇವಾಗ ಹೋಳಿಗೆನೂ ಸಹ ರೆಡಿ ಆಗಿದೆ. ನಾವು ಹೋಳಿಗೆ ಮಾಡೋದಕ್ಕೆ ದೋಸೆ ಹಂಚನ್ನು ಬಳಸಿದ್ದೀವಿ. ಇದಕ್ಕೆ ನಾವು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆಯನ್ನು ಹಾಕಿ ನಾವು ಹಂಚು ಕಾದ ಮೇಲೆ ಇದಕ್ಕೆ ನಾವು ಏನು ತೊಟ್ಟಿದ್ದೀವಲ್ಲ ಹೋಳಿಗೆನ ಅದನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ನಾವು ಎರಡೂ ಕಡೆನೂ ಸಹ ನಾವು ಹೋಳಿಗೆಯನ್ನು ಬೇಯಿಸ್ಕೊಳ್ಳೋಣ. ಮತ್ತೆ ಇದಕ್ಕೆ ನಾವು ಮೇಲೆ ಗಡೆನೂ ಸಹ ನಾವು ಎಣ್ಣೆಯನ್ನು ಹಾಕೊಳ್ಳೋಣ. ಕೆಳಭಾಗದಲ್ಲೂ ಸಹ ಎಣ್ಣೆಯನ್ನು ಹಾಕ್ಕೊಂಡು ಎರಡೂ ಭಾಗನೂ ಸಹ ನಾವು ಹೋಳಿಗೆಯನ್ನು ಬೇಯಿಸ್ಕೋಬೇಕು. ನೋಡಿ ಮಾವಿನ ಹಣ್ಣಿನ ಹೋಳಿಗೆ, ಮಾವಿನ ಹಣ್ಣಿನ ಸೀಸನಲ್ಲಿ ನಾವು ಇವತ್ತು ಮಾವಿನ ಹಣ್ಣಿನ ಹೋಳಿಗೆಯನ್ನು ಮಾಡ್ತಾ ಇದ್ದೀವಿ. ತುಂಬ ರುಚಿಕರವಾದಂಥ ಟೇಸ್ಟಿ ಆದಂಥ ಹೋಳಿಗೆ. ಬನ್ನಿ ಇವಾಗ ಹೋಳಿಗೆ ಎಲ್ಲ ರೆಡಿ ಆಗ್ತಾ ಇದೆ. ನೆಕ್ಸ್ಟು ಮಾವಿನ ಹಣ್ಣಿನ ಹೋಳಿಗೆಗೆ ಮಾವಿನ ಹಣ್ಣಿನ ಸೀಕರಣೆ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತಾ, ಅದನ್ನು ಸಹ ಮಾಡೋಣ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ. ನೋಡಿ ಎಲ್ಲ ಹೋಳಿಗೆನೂ ಸಹ ನಾವು ಕೈಯಲ್ಲೇ ತಟ್ಟಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲವನ್ನು ನಾವು ಮಾಡ್ಕೋಬೋದು. ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಹೋಳಿಗೆಯನ್ನು ಮಾಡ್ಕೋಬೋದು. ಈಗ ಹೋಳಿಗೆನೂ ಸಹ ತುಂಬ ರುಚಿಕರವಾದಂಥ ಟೇಸ್ಟಿ ಆದಂಥ ಮಾವಿನ ಹಣ್ಣಿನಲ್ಲಿ ಮಾಡಿರುವಂಥ ಹೋಳಿಗೆನೂ ಸಹ ಇವಾಗ ರೆಡಿಯಾಗಿದೆ. ನೆಕ್ಸ್ಟು ಮಾವಿನ ಹಣ್ಣಿನ ಹೋಳಿಗೆಗೆ ಇವಾಗ ನಾವು ಮಾವಿನ ಹಣ್ಣಿನ ಸೀಕರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವಾ. ಬನ್ನಿ ಇವಾಗ ಮಾವಿನ ಹಣ್ಣಿನ ಸೀಕರಣೆನೂ ಸಹ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು 4 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಈ ಮಾವಿನ ಹಣ್ಣಿನಲ್ಲಿ ನಾನು ಸೀಕರಣೆ ಇದ್ರೆ ಚೆನ್ನಾಗಲ್ವಾ. ಬರೀ ಮಾವಿನ ಹಣ್ಣಿನ ಹೋಳಿಗೆಗೆ ಬರೀ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರಲ್ಲ. ಆದ್ರಿಂದ ನಾವು ಮಾವಿನ ಹಣ್ಣಿನ ಸೀಕರಣೆನೂ ಸಹ ನಾವು ಮಾಡ್ತಾ ಇದ್ದೀವಿ. ಮಾವಿನ ಹಣ್ಣಿನ ಸೀಕರಣೆಗೆ ನಾವು ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಒಳಭಾಗದಲ್ಲಿರುವಂಥ ಮಾವಿನ ಹಣ್ಣು ಹಾಗೆ ರಸ ಎಲ್ಲನೂ ಸಹ ಹಾಕ್ತಾ ಇದ್ದೀವಿ. ನೋಡಿ ಮಾವಿನ ಹಣ್ಣನ್ನು ನಾನು ಪೂರ್ತಿಯಾಗಿ ಬಿಡಿಸಿ ಇದನ್ನು ರಸದ ಸಮೇತನೇ ನಾನು ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ರುಚಿಯನ್ನು ಸಹ ಇರುತ್ತೆ. ನೋಡಿ ಎಲ್ಲ ಮಾವಿನ ಹಣ್ಣನ್ನು ಸಹ ನಾನು ಅದೇ ರೀತಿಯಲ್ಲೇ ಹಾಕಿದ್ದೀನಿ. ಹಾಗೆ ನಾನು ಮಾವಿನ ಹಣ್ಣನ್ನು ಪೂರ್ತಿಯಾಗಿ ತೆಗೆದು ಅದರ ಮೇಲಿರುವ ಸಿಪ್ಪೆ ಮತ್ತು ವಾಟೆ ಅದಕ್ಕೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು ತೆಗೆಯೋಣ. ಅದರಲ್ಲೂ ಜಾಸ್ತಿ ಮಾವಿನ ಹಣ್ಣಿನ ಇದ್ದೇ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕಿ ತೆಗೆದು ಅದನ್ನು ಸಹ ನೋಡಿ ಗಟ್ಟಿದನ್ನು ನಾವು ತಗೊಂಡಿದ್ದೀವಿ. ಎಲ್ಲದನ್ನೂ ಸಹ ನಾವು ಇದೇ ರೀತಿಯಲ್ಲೇ ಮಾಡಿ ಇದಕ್ಕೆ ನಾವು ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಏಕೆಂದರೆ ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಹಾಗಾಗಿ ನೋಡಿ ಸ್ವಲ್ಪ ಮಾತ್ರ ಬೆಲ್ಲದ ಪುಡಿಯನ್ನು ನಾನು ಹಾಕ್ತಾ ಇದ್ದೀನಿ. 2 ಸ್ಪೂನಷ್ಟು ನಾನು ಬೆಲ್ಲದ ಪುಡಿ, 1 ಚಿಟಿಕೆಯಷ್ಟು ಇದಕ್ಕೆ ಉಪ್ಪು, ಜಾಸ್ತಿ ಉಪ್ಪನ್ನು ಹಾಕಬಾರ್ದು, 1 ಚಿಟಿಕೆಯಷ್ಟು ಮಾತ್ರ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಣ ಶುಂಠಿ ಪುಡಿಯನ್ನು ಸಹ 1 ಸ್ಪೂನು ಒಣ ಶುಂಠಿ ಪುಡಿನೂ ಸಹ ಹಾಕೊಳ್ಳೋಣ. ಇದನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಾವಿನ ಹಣ್ಣಿನ ಸೀಕರಣೆ ಅಂದರೆ ಬರೀ ಮಾವಿನ ಹಣ್ಣಿನ ಮಾಡಿದ್ರೆ ಸಾಕ, ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹಾಕಿದರೆ ಮಾತ್ರ ರುಚಿಯನ್ನು ಕೊಡೋದಕ್ಕೆ ಸಾಧ್ಯ. ಈಗ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾಡುವಂಥ ಮಾವಿನ ಹಣ್ಣಿನ ಹೋಳಿಗೆ, ತುಂಬ ರುಚಿಕರವಾದಂಥ ಟೇಸ್ಟಿ ಆದಂಥ ಹೋಳಿಗೆನೂ ಸಹ ಈಗ ರೆಡಿ. ಹಾಗೆ ಮಾವಿನ ಹಣ್ಣಿನ ಸೀಕರಣೆನೂ ಸಹ ರೆಡಿ. ತುಂಬಾನೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯನ್ನು ಕೊಡುತ್ತೆ. ಮಾವಿನ ಹಣ್ಣು ತಿಂದರೆ ಸಾಕ, ಮಾವಿನ ಹಣ್ಣಿನ ಜೊತೆ ಸೀಕರಣೆನೂ ತಿಂದರೆ ಎಷ್ಟು ರುಚಿ ಅಲ್ವಾ. ಇವಾಗ ಮಾವಿನ ಹಣ್ಣಿನ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ ರೆಡಿ. ಥ್ಯಾಂಕ್ ಯು.